ಒಡೆಯಲ ಅನ್ನೋ ಊರಲ್ಲಿ ತಿರುಪತಿ ಅನ್ನೋ ಕೆಟ್ಟವನು ಹೊಸ್ತಾಗಿ ಮದ್ವೆ ಆಗಿರೋ ಹುಡುಗಿನೆಲ್ಲ ಎತ್ಕೊಂಡೋಗಿ ಕೆಡಿಸಿ ಸಾಯಿಸ್ತಾ ಇರ್ತಾನೆ. ಆ ವಿಷಯ ಒಂದಿನ ಅವ್ನ ಹೆಂಡತಿಗೆ ಗೊತ್ತಾಗಿ ಅವ್ನ ತಲೆನೇ ಕತ್ತರಿಸ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಬಿಟ್ಟಿರ್ತಾಳೆ. ಈಗ ತಿರುಪತಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಊರಿಗೆ ತಗೊಂಡ್ಬರ್ತಾರೆ. ಈಗ ಅಲ್ಲಿ ಬಂದ್ ನೋಡಿದ್ರೆ ಊರೇ ಖಾಲಿ ಆಗ್ಬಿಟ್ಟಿರುತ್ತೆ. ಈಗ ಊರಲ್ಲಿದ್ದ ಸ್ವಲ್ಪ ಜನರೆಲ್ಲರೂ ಸೇರಿ ಒಂದ್ ನಿರ್ಧಾರ ಮಾಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಅವನು ಈ ಊರಿಗೆ ಮಾಡಿರೋದ್ರ ಅವನ ಆತ್ಮಕ್ಕೆ ಶಾಂತಿನೇ ಸಿಗ್ಬಾರ್ದು, ಅವನು ಕಡೆವರೆಗೂ ಪ್ರೇತಾತ್ಮ ಆಗಿ ಕಷ್ಟ ಪಡಬೇಕು ಅಂತ ಹೇಳಿ ಸಮಾಧಿ ದೀಕ್ಷೆ ಮಾಡ್ಬೇಕು ಅಂತ ಅನ್ಕೋತಾರೆ. ಅದನ್ನ ಮಾಡೋದಕ್ಕೆ ತಿರುಪತಿ ತಮ್ಮ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಊರ್ ಜನರು ಮಾತ್ರ ಮಾತೇ ಕೇಳೋದಿಲ್ಲ. ಕೊನೆಗ ತಿರುಪತಿ ಬಾಡಿನ ಸಮಾಧಿ ದೀಕ್ಷೆ ಮಾಡ್ಬಿಟ್ಟು ಮಣ್ಣು ಮಾಡ್ಬಿಡ್ತಾರೆ. ಅದೇ ಅವ್ರು ಮಾಡಿ ದುಡ್ಡು ತಪ್ಪು ಅಂತ ಹೇಳಿ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಇನ್ಮೇಲೆ ನಮ್ಮ ಊರಲ್ಲಿ ಯಾವ ಹೆಣ್ಣಿಗೆ ಮದುವೆ ಆದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಮದುವೆ ಅರೇಂಜ್ಮೆಂಟ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅವತ್ ರಾತ್ರಿನೇ ತಿರುಪತಿ ಪ್ರೇತಾತ್ಮ ಊರಿನ ಪೂಜಾರಿನ ವಶ ಮಾಡ್ಕೊಂಡು ಆ ಪೂಜಾರಿ ರಕ್ತನ ಸಮಾಧಿ ಮೇಲೆ ಬೀಳೋ ಹಾಗೆ ಮಾಡ್ಬಿಟ್ಟು ಫೈನಲಿ ತಿರುಪತಿ ಪ್ರೇತಾತ್ಮ ಈಗ ಪೂಜಾರಿ ದೇಹದೊಳಗಡೆ ಹೋಗ್ಬಿಡುತ್ತೆ. ಈಗ ಪೂಜಾರಿ ಸೀದಾ ಮದುವೆ ಆಗಿರ್ತಾಳಲ್ವಾ ಮದುಮಗಳು, ಅವಳ ಮನೆಗೆ ಹೋಗ್ಬಿಡುತ್ತೆ. ಅವಳಲ್ಲಿ ನೋಡಿದ್ರೆ ಗಂಡನ ಜೊತೆ ಫಸ್ಟ್ ನೈಟ್ ಗೆ ರೆಡಿ ಆಗಿರ್ತಾಳೆ. ಸೀದಾ ಈಗ ಪೂಜಾರಿ ಒಳಗಡೆ ಬಂದ್ಬಿಟ್ಟು ಅವಳು ನೆತ್ಕೊಂಡು ಹೋಗ್ಬಿಟ್ಟು ಸೇಮ್ ಟು ಸೇಮ್ ಕೆಡ್ಸಿ ಸಾಯಿಸ್ಬಿಡ್ತಾನೆ. ಇನ್ನೊಂದ್ ಕಡೆ ಆ ಊರಲ್ಲಿ ಒಬ್ರು ಬಾಯಿ ಇರ್ತಾರೆ. ಯಾರಿಗಾದ್ರೂ ದೆವ್ವ ಹಿಡಿದ್ರೆ ಅಂತ ದೆವ್ವನ ಬಿಡಿಸೋದಕ್ಕೆ ಅಂತ ಹೇಳಿ ಬಾಯಿ ಹತ್ರ ಕರ್ಕೊಂಡ್ ಬರ್ತಾ ಇರ್ತಾರೆ. ಅವತ್ ರಾತ್ರಿ ಒಬ್ಬ ಬೈಕ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ತಿರುಪತಿ ಪ್ರೇತಾತ್ಮ ಒಂದ್ ಕೋಳಿನ ಹಾಗೆ ತಿನ್ನೋದನ್ನ ನೋಡಿ ಶಾಕ್ ಆಗ್ಬಿಡ್ತಾನೆ. ಕಾಲೇನೆ ಹೋಗಿ ಬಾಯಿ ಹತ್ರ ಈ ವಿಷಯನೆಲ್ಲ ಹೇಳ್ತಾನೆ. ಆ ಬಾಯಿ ಕೂಡ ಏನದು ಅಂತ ತಿಳ್ಕೊಳ್ಳೋದ್ರೊಳಗೆ ಆ ಊರಲ್ಲಿ ಇನ್ನೊಂದ್ ಮದ್ವೆ ಅರೇಂಜ್ಮೆಂಟ್ ಕೂಡ ನಡೆದೋಗ್ಬಿಡುತ್ತೆ. ಈ ಸಲನು ಕೂಡ ತಿರುಪತಿ ಪ್ರೇತಾತ್ಮ ಊರ್ ಚೇರ್ಮನ್ ದೇಹದೊಳಗಡೆ ಹೋಗಿ ಫಸ್ಟ್ ನೈಟ್ ನಡೀತಿದ್ದ ಮದುಮಗಳನ್ನ ಎತ್ಕೊಂಡು ಹೋಗಿ ಕೆಡಿಸಿ ಸಾಯಿಸ್ಬಿಡ್ತಾನೆ. ಇದೇನು ಗೊತ್ತಿದ್ದ ಊರ್ ಜನರೆಲ್ಲರೂ ಆ ಇಬ್ರು ಹೆಣ್ಮಕ್ಳನ್ನ ಕೆಡಿಸಿ ಸಾಯಿಸಿರೋದು ಪೂಜಾರಿ ಚೇರ್ಮನ್ ಅಂತ ಹೇಳಿ ಅವ್ರಿಬ್ರನ್ನ ಕಟ್ಟಾಕಿ ಹೊಡಿತಾ ಇರ್ತಾರೆ. ಆಗಲ್ಲಿಗೆ ಬಾಯಿ ಬಂದ್ಬಿಟ್ಟು ಇವರಿಗೂ ಆ ಕೊಲೆಗಳಿಗೂ ಯಾವ ಸಂಬಂಧನೂ ಇಲ್ಲ, ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ ತಿರುಪತಿ ಪ್ರೇತಾತ್ಮ ಅಂತ ಹೇಳ್ತಾನೆ. ಈಗ ಊರ್ನವರೆಲ್ಲರೂ ಬಾಯಿ ಹೇಳೋದನ್ನ ಅರ್ಥ ಮಾಡ್ಕೊಂಡು ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸಹಾಯ ಕೇಳೋದಕ್ಕೆ ಜೈಲಿನಲ್ಲಿದ್ದ ನಮ್ ಹೀರೋಯಿನ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಕೂಡ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೆಟ್ಟ ಪ್ರೇತಾತ್ಮನ ನಾಶ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಕ ಭೈರವಿಯಿಂದ ಮಾತ್ರನೇ ಸಾಧ್ಯ. ಅವಳು ಚಿಕ್ಕ ವಯಸ್ಸಲ್ಲೇ ಊರ್ ಬಿಟ್ಟು ಹೋದ್ಲು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅವಳೊಬ್ಳು ದೊಡ್ಡ ಶಿವನ ಭಕ್ತೆ. ಅವಳು ಕೂಡ ಅವ್ರ ತರನೇ ಆಗ್ಬೇಕು ಅಂತ ಹೇಳಿ ಎಲ್ಲಾನು ಬಿಟ್ಟು ಸನ್ಯಾಸ ತಗೊಂಡಿದ್ದಾಳೆ. ಅವಳು ಹೋಗಿ ನೋಡಿ ಅವಳು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾಳೆ. ಈಗ ಊರ್ನವರೆಲ್ಲರೂ ಹೋಗಿ ಭೈರವಿ ಹತ್ರ ಮಾತಾಡಿ ಅವಳು ನೇಗೋ ಒಪ್ಪಿಸ್ಕೊಂಡು ಊರಿಗೆ ಕರ್ಕೊಂಡ್ ಬರ್ತಾರೆ. ಊರಿಗೆ ಬಂದ ಭೈರವಿ ಈಗ ಸಮಾಧಿ ಹತ್ರಕ್ಕೆ ಬಂದು ನಡೆದದ್ದನ್ನೆಲ್ಲ ತಿಳ್ಕೊತಾಳೆ. ಭೈರವಿ ಈಗ ಊರ್ ಜನಗಳ ಹತ್ರ ನಾನೀಗ ಈ ಪ್ರೇತಾತ್ಮನ ಕಟ್ಟಾಕಿದೀನಿ, ಇಲ್ಲಿಂದ ಕರೆಕ್ಟ್ ಆಗಿ 15 ದಿನಕ್ಕೆ ಈ ಪ್ರೇತಾತ್ಮ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ, ಅಲ್ಲಿವರೆಗೂ ಈ ಸಮಾಧಿ ಹತ್ರ ಯಾರು ಕೂಡ ತಿರುಗಿ ನೋಡ್ಬಾರ್ದು ಅಂತ ಹೇಳ್ತಾಳೆ. ಊರ್ ಜನರು ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ. ಆಗ್ಲೇ ಊರಿಗೆ ಸಮಾಧಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಇಬ್ರು ಟಿವಿ ಚಾನಲ್ ಅವರು ಬರ್ತಾರೆ. ಅವ್ರೀಗ ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕ್ಯಾಮ್ರಾ ಈಗ ತಿರುಪತಿ ಸಮಾಧಿ ಮೇಲೆ ಬಿದ್ಬಿಡುತ್ತೆ. ಅವನು ಈಗ ಕ್ಯಾಮ್ರಾ ತಗೋಬೇಕು ಅಂತ ಹೇಳಿ ಹೋದಾಗ ಅವನ ಸಹಾಯದಿಂದ ತಿರುಪತಿ ಪ್ರೇತಾತ್ಮ ಮತ್ತೆ ಆಚೆ ಬಂದ್ಬಿಡುತ್ತೆ. ಆದ್ರೆ ಈ ಸಲ ಹೊರಗಡೆ ಬರ್ಬೇಕಾದ್ರೆ ತುಂಬಾ ಶಕ್ತಿಶಾಲಿಯಾಗಿ ಬ್ರಹ್ಮ ರಾಕ್ಷಸನಂತೆ ಬಂದ್ಬಿಡ್ತಾನೆ. ಅವನೀಗ ಸೀದಾ ಗೌರಿಗಳ ಹತ್ರ ಹೋಗಿ ಪಂಚಭೂತಗಳನ್ನ ಹೇಗ್ ಕಂಟ್ರೋಲ್ ತಗೋಬೇಕು ಅಂತ ಹೇಳಿ ತಿಳ್ಕೊತಾನೆ. ಅದನ್ನೆಲ್ಲ ತಿಳ್ಕೊಂಡ ತಿರುಪತಿ ಪ್ರೇತಾತ್ಮ ಈಗ ಒಡೆಯಲ್ಲ ಊರ್ ಸುತ್ತ ಎಲ್ಲ ಒಂದು ರೇಖೆನ ಹಾಕ್ಬಿಡ್ತಾನೆ. ರೇಖೆನ ದಾಟಿ ಊರ್ನವ್ರು ಯಾರು ಕೂಡ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಸೊ ಅದ್ರಿಂದ ಊರಲ್ಲಿ ಬರ ಬಂದ್ಬಿಟ್ಟು ಒಬ್ಬೊಬ್ಬರಾಗಿ ಸಾಯೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಅದನ್ನೆಲ್ಲ ನೋಡಿ ಭೈರವಿ ಈಗ ಸೀದಾ ತಿರುಪತಿ ಸಮಾಧಿ ಹತ್ರ ಬಂದ್ಬಿಟ್ಟು ಏನ್ ಬೇಕು ಕೇಳು ಅದನ್ನ ನಾನು ಮಾಡ್ತೀನಿ, ಆದ್ರೆ ಈ ಊರ್ನ ಮಾತ್ರ ಬಿಟ್ಬಿಡು ಅಂತ ಕೇಳ್ತಾಳೆ. ಅದಕ್ಕೆ ತಿರುಪತಿ ಪ್ರೇತಾತ್ಮ ಈಗ ನನಗೆ ನೀನೇ ಬೇಕು ಅಂತ ಕೇಳ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡು ಭೈರವಿ ಕೂಡ ಶಾಕ್ ಆಗ್ಬಿಡ್ತಾಳೆ. ಆದ್ರೆ ಊರ್ನವ್ರಿಗೋಸ್ಕರ ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ. ಆದ್ರೆ ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಬಾಯಿ ಹತ್ರ ನಮಃ ಶಿವಾಯ ಅಂತ ಹೇಳಿ ಹೋಗ್ಬಿಡ್ತಾಳೆ. ಅದನ್ನ ಬಾಯಿ ಕೂಡ ತುಂಬಾ ಯೋಚನೆ ಅದ್ರ ಅರ್ಥ ಏನು ಅಂತ ತಿಳ್ಕೊತಾನೆ. ಭೈರವಿ ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಬಾಯಿ ಹತ್ರ ಕಪಾಳ ಮೋಕ್ಷ ಪೂಜನೆ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾಳೆ. ಅದನ್ನೀಗ ಬಾಯಿ ಅರ್ಥ ಮಾಡ್ಕೊಂಡು ಪೂಜನೆ ಮಾಡೋದಕ್ಕೆ ರೆಡಿ ಆಗ್ತಾನೆ. ಇನ್ನೊಂದ್ ಕಡೆ ತಿರುಪತಿನೂ ಈಗ ಭೈರವನೇ ಕೆಡಿಸ್ಬೇಕಂತ ಹೇಳಿ ಹತ್ರ ಬರ್ತಾ ಇರ್ಬೇಕಾದ್ರೆ ಅವನಿಗೇನು ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಊರ್ ಜನರೆಲ್ಲರೂ ದೇವಸ್ಥಾನದ ಹತ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಆ ಬಾಯಿನು ತಿರುಪತಿ ಸಮಾಧಿನ ತೋಡ್ತಾ ಇರ್ತಾನೆ. ಈಗ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೇನ ಅಂತ ಹೇಳಿ ಭೈರವಿನ ಚೆನ್ನಾಗಿ ಹೊಡಿತಾ ಇರ್ತಾನೆ. ಭೈರವಿ ಚಿಕ್ಕ ವಯಸ್ಸಿಂದ ಶಿವನ ಧ್ಯಾನ ಮಾಡ್ಕೊಂಡು ತನ್ನನ್ನೇ ತಾನು ಶಿವನಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳೇನಾದ್ರೂ ಮನಸ್ಸಿಂದ ನಮಃ ಶಿವಾಯ ಅಂತ ಕರೆದ್ರೆ ಆ ಶಿವನೇ ಇವಳು ಮುಂದೆ ಬರೋಷ್ಟು ಶಕ್ತಿ ಅವಳ ಹತ್ರ ಇರುತ್ತೆ. ಆದ್ರೆ ಅವಳು ಮಾತ್ರ ಶಿವನ್ ಮಂತ್ರನ ಹೇಳ್ದೆ ಅವನ ಹತ್ರ ಒದೆ ತಿಂತಿರ್ತಾಳೆ. ಇನ್ನೊಂದ್ ಕಡೆ ಬಾಯಿನು ಈಗ ಸಮಾಧಿನ ತೋಡಿ ಶವನ ಮೇಲೆ ಬಿಡ್ತಾನೆ. ಈ ಕಡೆ ತಿರುಪತಿನೂ ಕೂಡ ಮಂತ್ರಗಳನ್ನ ಹೇಳ್ತಾ ಊರ್ ಜನರನ್ನ ಸಾಯಿಸ್ಬೇಕಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಟೈಮ್ ನಲ್ಲಿ ಭೈರವಿನೂ ಈಗ ಮನಸ್ಸಿಂದ ನಮಃ ಶಿವಾಯ ಅಂತ ಕರೆದ್ ಬಿಡ್ತಾಳೆ. ಆ ಶಿವನೇ ಈಗ ನೇರವಾಗಿ ಬಂದು ಅವಳ ಭಕ್ತಿನ ನೋಡಿ ತನ್ನ ತ್ರಿಶೂಲನ ಭೈರವಿ ಕೈಗೆ ಕೊಟ್ಬಿಡ್ತಾನೆ. ಅವಳು ಈಗ ತ್ರಿಶೂಲದಿಂದಲೇ ಅವನನ್ನ ಕೊಂದು ಪ್ರೇತಾತ್ಮನ ನಾಶ ಮಾಡ್ಬಿಡ್ತಾಳೆ. ಕೊನೆಗೆ ಅವಳ ಭಕ್ತಿಯಿಂದಲೇ ಊರ್ನೇ ಕಾಪಾಡ್ಬಿಡ್ತಾಳೆ. ಹೀಗೆ ಈ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು.